ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ನಾನು ಮಾಡ್ತಿರೋಂತಹ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಪ್ರೆಸ್ ಮಾಡಿ. ಸೊ ಇವತ್ತು ವೆಜ್ ಮೋಮೋಸು ಹೋಟೆಲಲ್ಲಿ ಯಾವ ರೀತಿ ಕೊಡ್ತಾರೋ, ಸೊ ರೋಡ್ ಸೈಡಲ್ಲೆಲ್ಲ ಇಟ್ಟಿರ್ತೀರ, ನೋಡಿರ್ತೀರ. ಸೊ ಅದೇ ಥರ ಮನೆಯಲ್ಲೂ ಸಹ ಮಾಡ್ಕೋಬಹುದು. ತುಂಬ ರುಚಿಯಾಗಿ ತೋರಿಸ್ಕೊಡ್ತೀನಿ. ಹೇಗೆ ಮಾಡೋದಂತ ನೋಡೋಣ. ನಾನು 1 ಕಪ್ ಮೈದಾ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾವು ಚಪಾತಿಗೆ ಮತ್ತು ಪೂರಿಗೆಲ್ಲ ಕಲಿಸ್ಕೊತೀವಲ್ಲ, ಸೊ ಅದೇ ಥರ ಮೈದಾ ಹಿಟ್ಟನ್ನ ನೀರು ಸ್ವಲ್ಪ ಸ್ವಲ್ಪ ಸೇರಿಸಿ ಕಲಿಸ್ಕೊಳ್ಳೋಣ. ಇದು ವೆಜ್ಜು ನಾನ್ ವೆಜ್ಜು ಎರಡೂ ಮಾಡ್ತಾರೆ. ಸೊ ನಾನಿವತ್ತು ವೆಜ್ಜಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈಗ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ನಿಮಗೆ ಟೈಮ್ ಇದ್ದರೆ 20 ನಿಮಿಷ ಆದರೂ ತೊಗೊಳ್ಳಿ ರೆಸ್ಟ್ ಮಾಡೋಕ್ಕೆ. ಸೊ ಇದಾಗಿದೆ. ಸೊ ಈಗ ಫಿಲ್ಲಿಂಗ್ಗೆ ತೊಗೊಳ್ಳೋಣ. ಕ್ಯಾರೆಟು ಮತ್ತು ಕ್ಯಾಬೇಜು, ಈರುಳ್ಳಿ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಒಗ್ಗರಣೆ ಮಾಡ್ಕೊಳ್ಳೋಣ. 3 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಸೊ ಹಾಗೆ ಸ್ವಲ್ಪ ಈರುಳ್ಳಿ ಸೇರಿಸ್ತಾ ಇದ್ದೀನಿ, ಕ್ಯಾರೆಟು ತುರಿ ಸ್ವಲ್ಪ, ಸೊ ಕ್ಯಾಬೇಜು ಎಲ್ಲನೂ ಸೇರಿಸಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ. ಸೊ ನಾನಿಲ್ಲಿ 1/2 ಸ್ಪೂನ್ ತೊಗೊಂಡಿದ್ದೀನಿ ಉಪ್ಪು. ಸೊ ಹಾಗೆ ಈಗ ಕೊತ್ತಂಬರಿ ಸ್ವಲ್ಪ ಸೇರಿಸಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳಿ. ನಾನು ಸ್ಪೈಸಸ್ಸು ಎಕ್ಸ್ಟ್ರಾ ಏನೂ ಬಳಸ್ತಾ ಇಲ್ಲ. ಧನಿಯಾ ಪೌಡರು 1/2 ಸ್ಪೂನು, ಹಾಗೆ ಚಿಲ್ಲಿ ಪೌಡರು 1/2 ಸ್ಪೂನ್ ಬಳಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹಸಿಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಿಮಗೆ ಬೇಕಂದರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ತೊಗೊಳ್ಳಿ. ಈಗ ಸ್ಟಫಿಂಗ್ ಮಸಾಲ ರೆಡಿ ಆಗಿದೆ. ಈಗ ಚಪಾತಿ ರೋಲ್ ಟೈಪು ಚಪಾತಿ ಮಾಡ್ಕೋತಾ ಇದ್ದೀನಿ ನೋಡಿ. ಸೊ ಇದೇ ಥರ ಎಲ್ಲ ಮಾಡ್ಕೊಳ್ಳಿ, ರೆಡಿ ಮಾಡಿ ಇಟ್ಕೊಳ್ಳೋಣ. ಮನೆಯಲ್ಲಿ ಚಿಕ್ಕ ಕಪ್ಸ್ ಇರುತ್ತಲ್ವ, ಸೊ ಅದ್ರ ಮುಖಾಂತರ ಸಣ್ಣ ಸಣ್ಣದಾಗಿ ರೋಲ್ ಟೈಪು ನೋಡಿ ನಾನು ಮಾಡ್ತಾ ಇರೋ ರೀತಿ ನೀವು ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ನಮಗೆ ತುಂಬ ರೌಂಡಾಗಿ ಈಸಿಯಾಗಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ರೆಡಿ ಮಾಡ್ತಾಯಿದ್ದೀವಿ. ಇದೇ ಥರ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ರೆಡಿ ಆಗಿದೆ. ಈಗ ಇದಕ್ಕೆ ಸ್ಟಫಿಂಗು ರೆಡಿ ಮಾಡ್ಕೊಳ್ಳೋಣ. ಈಗ ಮಸಾಲ ನೋಡಿ ರೆಡಿ ಮಾಡಿರ್ತಕ್ಕಂತಹದ್ದು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲದಕ್ಕೂ ಇದೇ ಥರ ಸೇರಿಸ್ಕೊಂಡು ನಾವು ಕಡುಬು ಮಾಡ್ತೀವಲ್ವ, ಸೊ ಅದೇ ರೀತಿಯಲ್ಲಿ ನೀವು ಒಂದೊಂದಾಗಿ ನೀಟಾಗಿ ಮಾಡ್ಕೊಳ್ಳಿ. ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಮೋದಕ ತಯಾರು ಮಾಡ್ತೀವಲ್ವ, ಸೊ ಅದೇ ರೀತಿ ಇದು ಇರುತ್ತೆ. ಬಟ್ ಖಾರ ಇರುತ್ತೆ ಇದು, ಅದು ಸ್ವೀಟ್ ಇರುತ್ತೆ. ಸೊ ಎಲ್ಲನೂ ಇದೇ ಥರ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಇದೇ ಥರ ಶೇಪು ಅಂತ ಇಲ್ಲ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ, ಮಕ್ಕಳು ಯಾವ ಥರ ಇಷ್ಟಪಟ್ಟು ತಿಂತಾರೋ ಅದೇ ಥರ ಮಾಡ್ಕೋಬಹುದು. ಸೊ ನಮ್ಮನೆಯಲ್ಲಿ ಮಕ್ಕಳಿಗೆ ಈ ಥರ ಇಷ್ಟ ಆಗುತ್ತೆ. ಸೊ ಅವ್ರು ಯಾವ ಥರ ಕೇಳ್ತಿದ್ದಾರೋ ಅದೇ ಥರ ನಾನು ಮಾಡಿ ಕೊಡ್ತಾಯಿದ್ದೀನಿ ಅವ್ರಿಗೆ. ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಕುಕ್ಕರಲ್ಲಿ ನೀರು ಸ್ವಲ್ಪ ಸೇರಿಸಿ ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ನಾವು ಇಡ್ಲಿ ಬೇಯಿಸ್ಕೊತೀವಲ್ಲ, ಸೊ ಅದೇ ರೀತಿ ಇದನ್ನು ಸಹ ಸೊ ಎಲ್ಲ ಒಂದೊಂದಾಗಿಯೇ ಸೇರಿಸಿ 10 ನಿಮಿಷ 15 ನಿಮಿಷ ಕುಕ್ ಮಾಡ್ಕೊಳ್ಳಿ. ರುಚಿಕರವಾದಂತಹ ಮೋಮೋಸ್ ರೆಡಿ ಆಗುತ್ತೆ. ವೆಜ್ ಮೋಮೋಸ್ ನೀವು ಖಂಡಿತ ಮನೆಯಲ್ಲೇ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗಬಹುದು ಅಂತ ತಿಳ್ಕೊಂಡಿದ್ದೀನಿ. ಇದು ಈಗ ರೆಡಿ ಆಗಿದೆ ನೋಡಿ. ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಸೊ ತುಂಬ ರುಚಿಕರವಾದಂತಹ ವೆಜ್ ಮೋಮೋಸ್ ಮನೆಯಲ್ಲೇ ಯಾವ ಥರ ಮಾಡ್ಕೋಬಹುದು ಅಂತ ತೋರಿಸಿದ್ದೀನಿ. ಪ್ಲೀಸ್ ಖಂಡಿತ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.